ಆತ್ಮೇಲೆ ನಮಸ್ಕಾರ. ನಾನು KM ವೀರೇಶ್, ಚಿತ್ರಲೋಕ ಸಂಪಾದಕ. ಮೊದಲನೇದಾಗಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲರಿಗೂ ನನ್ನ ಒಂದು ಪರ್ಸನಲ್ ರಿಕ್ವೆಸ್ಟ್, ಎಲ್ಲರೂ ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ನನ್ನ ಜೊತೆ ಇದ್ದಾರೆ ಹಿರಿಯ ವಕೀಲರಾಗಿರುವ ರವಿಶಂಕರ್ ಅವರು. ರವಿಶಂಕರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಇವತ್ತು ನಾನು ಒಂದು ಪ್ರಶ್ನೆ ರೈಸ್ ಮಾಡ್ತಾ ಇರೋದೇನು ಅಂತ ಅಂದರೆ, ತಮಿಳುನಾಡಿನ ನಟ ವಿಜಯ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಒಂದು ಪ್ರಶ್ನೆ ಏನು ಅಂತ ಅಂದರೆ, ವಿಜಯ್ ಈಗ ಮುಖ್ಯಮಂತ್ರಿ, ಆದರೆ ಅವ್ರ ಮೇಲೆ ಒಂದು ದೊಡ್ಡ ಆಪಾದನೆ ಇದೆ, ದೊಡ್ಡ ಕೇಸ್ ಇದೆ. ಏನು ಅಂತ ಅಂದರೆ, ಅವರ ಹೆಂಡತಿ ಸಂಗೀತ ಅವರು ಈಗಾಗಲೇ ಅದನ್ನು ಡೈವರ್ಸ್ಗೆ ಹಾಕ್ಕೊಂಡಿದ್ದಾರೆ. ಹೌದು. ಮುಂಚೆ ಆದರೆ ಬೇರೆ ಒಬ್ಬ ನಟ ಇಲ್ಲ ಪಕ್ಷದ ಅಧ್ಯಕ್ಷ ಆಗಿದ್ದಂಥ ವಿಜಯ್ ಈಗ ಮುಖ್ಯಮಂತ್ರಿ. ಆ ಕೇಸ್ ಏನಾಗ್ಬೋದು? ಸೊ ನ್ಯಾಯ ಸಿಗುತ್ತಾ ಸಂಗೀತ ಅವರಿಗೆ, ಇಲ್ಲಾಂದರೆ ಇಬ್ಬರು ಮ್ಯೂಚುವಲ್ ಆಗಿ ಹೊಂದಾಣಿಕೆ ಆಗ್ತಾರ? ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕರಿಸಿದ ಮೇಲೆ ತಮಿಳುನಾಡಲ್ಲಿ ಅವ್ರ ಮೇಲೆ ಅವ್ರ ಹೆಂಡತಿ ಡೈವರ್ಸ್ ಕೇಸ್ ಏನು ಹಾಕಿದ್ದಾರೆ, ಆ ಕೇಸ್ ಬಗ್ಗೆ ಏನಾಗುತ್ತೆ ಅಂತ ತಾವು ಒಂದು ಪ್ರಶ್ನೆ ಕೇಳಿದ್ದೀರ. ಮೊದಲು ಅಂದರೆ ಆತ ಒಂದು ಈಸ್ ಅನ್ ಆರ್ಡಿನರಿ ಪರ್ಸನ್ ಆಸ್ ಎ ಫಿಲ್ಮ್ ಆ್ಯಕ್ಟರ್, ಪಾಪ್ಯುಲರ್ ಇರ್ಬೋದು, ಬಟ್ ಅದರ್ವೈಸ್ ಹಿ ವಾಸ್ ಕನ್ಸಿಡರ್ಡ್ ಆಸ್ ಅನ್ ಆರ್ಡಿನರಿ ಪರ್ಸನ್. ಈಗೇನಾಗಿದೆ, ಅವರು ಮುಖ್ಯಮಂತ್ರಿ ಚೇರಲ್ಲಿ ಕೂತ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಚೇರಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಏನಾಗುತ್ತೆ, ಎಲ್ಲ ಮೆಷನರೀಸ್, ಅದು ಎಕ್ಸಿಕ್ಯೂಟಿವ್ ಇರ್ಬೋದು, ಜುಡಿಷರಿ ಇರ್ಬೋದು, ಪ್ರತಿಯೊಂದ್ರ ಮೇಲೂ ಒಂದು ಇಂಡೈರೆಕ್ಟ್ ಆಗಿ ಒಂದು ಪ್ರಭಾವ ಬೀರುವಂಥ, ಅವ್ರಿಗಿಷ್ಟ ಇದೆಯೋ ಇಲ್ವೋ, ಅವ್ರು ಬೀರ್ತಾರೋ ಇಲ್ವೋ, ಅದೊಂಥರ ಒಂದು ಸ್ವಾಭಾವಿಕ ಪ್ರಕ್ರಿಯೆ. ಅದು ಚೀಫ್ ಮಿನಿಸ್ಟರ್ ಅಂತ ಒಬ್ಬರು ಕೂತ್ಕೊಂಡ ಮೇಲೆ, ಚೇರಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಸ್ಟೇಟ್ ಎಕ್ಸಿಕ್ಯೂಟಿವ್, ಸ್ಟೇಟ್ ರೆವಿನ್ಯೂ, ಸ್ಟೇಟ್ ಜುಡಿಷರಿ, ಪ್ರತಿಯೊಂದರ ಮೇಲೂ ಅವ್ರ ಪ್ರಭಾವ ಬೀರುವಂಥದ್ದು ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಏನು ಮಾಡ್ಬೋದು ಅಂದರೆ, ಅದನ್ನು ಟ್ರಾನ್ಸ್ಫರ್ ಪಿಟಿಷನ್ ಹಾಕ್ಕೊಳ್ಬೋದು. ಯಾರು ಸಂಗೀತ ಅವರು ವಿಜಯ್ ಅವರ ಪತ್ನಿ ಏನಿದ್ದಾರೆ, ಅವರು ಒಂದು ಟ್ರಾನ್ಸ್ಫರ್ ಪಿಟಿಷನ್ನ ಸುಪ್ರೀಂ ಕೋರ್ಟಲ್ಲಿ ಹಾಕ್ಕೊಂಡು ಅದನ್ನು ಬೇರೆ ನೆರೆ ರಾಜ್ಯಗಳಿಗೆ ಅದನ್ನು ಹಾಕ್ಕೊಳ್ಳೋ ಥರ ಅವರು ಸುಪ್ರೀಂ ಕೋರ್ಟ್ನ ಅಪ್ರೋಚ್ ಮಾಡ್ಬೋದು. ಅಪ್ರೋಚ್ ಮಾಡೋದ್ರಿಂದ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ತಕ್ಷಣ ಇದನ್ನು ಗಣನೆಗೆ ತೊಗೊಂಡು ಬೇರೆ ಸ್ಟೇಟಲ್ಲಿ, ಅಂದರೆ ಅಕ್ಕಪಕ್ಕ ಇರೋಂಥ ಸ್ಟೇಟಲ್ಲಿ ಅದನ್ನು ಟ್ರಾನ್ಸ್ಫರ್ ಕೊಟ್ಟು ಅಲ್ಲಿ ಅದನ್ನು ಅಡ್ಜುಡಿಕೇಷನ್ ಮಾಡ್ಬೋದು. ಇದು ಕರ್ನಾಟಕಕ್ಕೆ ಬೇಕನ್ನ ಬರ್ಬೋದು, ಇಲ್ಲ ಆಂಧ್ರಕ್ಕೆ ಬೇಕನ್ನ ಹೋಗ್ಬೋದು, ಇಲ್ಲ ಡೆಲ್ಲಿಗೆ ಬೇಕನ್ನ ಹೋಗ್ಬೋದು. ಹೌದು. ಅಲ್ಲ, ಸಾಮಾನ್ಯವಾಗಿ ಏನಾಗುತ್ತೆ, ಅಕ್ಕಪಕ್ಕ ಇರೋ ಸ್ಟೇಟಲ್ಲಿ ಅವ್ರಿಗೆ ಕನ್ವೀನಿಯೆಂಟ್ ಇದರಿಂದ ಕೊಡ್ತಾರೆ. ಈಗ ನೀವು ಜೈಲಿತ ಕೇಸ್ ನೋಡ್ಬೋದು, ಅದು ತಮಿಳುನಾಡಿಂದ ಕರ್ನಾಟಕಕ್ಕೆ ಬಂದಿತ್ತು. ಸೊ ಅದರಲ್ಲೂ ಇನ್ಫ್ಲೂಯೆನ್ಸ್, ಯಾಕೆಂದರೆ ಆಕೆನ ಯಾರು ಆಪಾದಿತರಿದ್ದಾರೋ ಅವರೇ ಕುರ್ಚಿನಲ್ಲಿ ಕೂತ್ಕೊಂಡಿರೋದ್ರಿಂದ, ಅವರೇ ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಆ ಥರ ಒಂದು ಕಾನೂನು ತೊಡಕುಗಳು ಉಂಟಾಗೋ ಕಾರಣದಿಂದ ಕೋರ್ಟ್ನೇ ಚೇಂಜ್ ಮಾಡಿ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ಕೋರ್ಟಲ್ಲಿ ಅದನ್ನು ಅಡ್ಜುಡಿಕೇಟ್ ಮಾಡೋದಕ್ಕೆ ಎಲ್ಲ ಕಾನೂನಿನ ಅವಕಾಶ ಇದೆ. ಈಗ ಸಂಗೀತ ಅವರು ಮುಖ್ಯಮಂತ್ರಿ ಆಗಕ್ಕೆ ಮುಂಚೆ ಹಾಕಿದ್ದಂಥ ಡೈವರ್ಸ್, ಈಗ ಮತ್ತೆ ನಾನು ನನ್ನ ಗಂಡ ವಿಜಯ್ ಜೊತೆ ಹೋಗ್ತೀನಿ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ? ಕೇಳ್ಬೋದು, ಅದು ಕೇಳ್ಬೋದು. ಇವಾಗ ಡೈವರ್ಸಿಗೆ ಪಿಟಿಷನ್ ಹಾಕಿದ್ದಾರೆ ಅಷ್ಟೇ. ಈಗ ಅವರು ಡೈವರ್ಸ್ ಬೇಡ, ನನಗೆ ಕಂಜುಗಲ್ ರೈಟ್ಸ್ ಬೇಕು ಅಂತ ಅವರು ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ಈಗ ವಿಜಯ್ ಹೆಂಡತಿಗೆ ಮಾತ್ರ ಡೈವರ್ಸ್ ಕೊಟ್ಟು ಮಗ ನನ್ನ ಹತ್ರ ಇರಲಿ ಅಂದರೆ ಅದು ಡಿಪೆಂಡ್ಸ್. ಈಗ ಅವರೆಲ್ಲ ಮಕ್ಕಳು ಮೇಜರ್ ಆಗಿದ್ದರೆ ಅವರ ಡಿಸಿಷನ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಕಸ್ಟಡಿ, ಇದೇನು ಚೈಲ್ಡ್ ಕಸ್ಟಡಿ ಅಂದರೆ ಮೈನರ್ ಮಕ್ಕಳಿದ್ರೆ ಮಾತ್ರ ಚೈಲ್ಡ್ ಕಸ್ಟಡಿ ಕ್ವಶನ್ ಬರುತ್ತೆ ಹೊರತು, ಮಕ್ಕಳೆಲ್ಲ ಮೆಜಾರಿಟಿಗೆ ಬಂದಿದ್ದರೆ ಸೊ ಆ ಪ್ರಶ್ನೆನೇ ಇಲ್ಲಿ ಉದ್ಭವ ಆಗಲ್ಲ. ಅವರು ತಾಯಿ ಜೊತೆ ಬೇಕಾದ್ರೆ ಇರ್ಬೋದು, ತಂದೆ ಜೊತೆ ಬೇಕಾದ್ರೆ, ಅವರ ಪರ್ಸ್ನಲ್ ಒಂದು ಏನಾಗುತ್ತೆ, ಒಂದು ಅಭಿವ್ಯಕ್ತಿಗೆ ಮತ್ತು ಅವರ ಒಂದು ಇಷ್ಟಾನುಸಾರ ಅವ್ರು ಇರೋದಕ್ಕೆ ಆಗತ್ತೆ. ಇದರಲ್ಲಿ ಕೋರ್ಟ್ ಡೈರೆಕ್ಷನ್ಸ್ ಪ್ರಶ್ನೆ ಬರೋದಿಲ್ಲ. ಅವ್ರ ಮನಸ್ಸಿಗೆ ಯಾರು ಹತ್ರ ಅಂತ ಅವ್ರಿಗೆ ಅನ್ಸುತ್ತೋ, ಯಾರು ಪ್ರೀತಿ ಪಾತ್ರರಾಗಿರ್ತಾರೋ, ತಂದೆ ಆಗಿರಲಿ ತಾಯಿ ಆಗಲಿ, ಅವ್ರವ್ರ ಜೊತೆ ಇರೋದಕ್ಕೆ ಮಕ್ಕಳಿಗೆ, ಬೆಳೆದ ಮಕ್ಕಳಿಗೆ ಅವಕಾಶ ಇರುತ್ತೆ. ಈಗ ಅವ್ರ ಮಗನ ವಯಸ್ಸು ಬಂದು 25, ಮತ್ತು ಅವನೇನು ಅನ್ಕ್ವಶನ್ಡ್ ಆತ ಏನು ಬೇಕಾದರೂ ಮಾಡ್ಬೋದು. ಅದು ಸಪ್ರೇಟಾಗಿದ್ದರೂ ಇರ್ಬೋದು. ಹಿಂಗೆ ತಂದೆ ಜೊತೆನೇ ಇರಬೇಕು, ತಾಯಿ ಜೊತೆ ಇರಬೇಕು ಅಂತ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಈಗಿರೋಂಥ ಪರಿಸ್ಥಿತಿನಲ್ಲಿ ಏನು ನ್ಯೂಸ್ ಇದೆ, ಏನು ಇನ್ಫಾರ್ಮೇಷನ್ ನಮ್ಮ ಹತ್ರ ಇದೆ, ಅದ್ರ ಪ್ರಕಾರ ತಾಯಿ ಜೊತೆ ಅವ್ರು ಐಡೆಂಟಿಫೈ ಮಾಡ್ಕೊಂಡ್ರದ್ದು ಗೊತ್ತಾಗುತ್ತೆ. ಸೊ ತಾಯಿ ಜೊತೆ ಇರ್ಬೋದು, ಅದಕ್ಕೇನು ಕಾನೂನು ತೊಡಕಿಲ್ಲ. ಚೀಫ್ ಮಿನಿಸ್ಟರ್ ವಿಜಯ್ ಅದ್ರ ಬಗ್ಗೆ ಏನು ಕ್ವಶನ್ನು ಎತ್ತಂಗಿಲ್ಲ. ಇಟ್ ಈಸ್ ಇಂಡಿಪೆಂಡೆಂಟ್ ಡಿಸಿಷನ್. ಈಗ ಹೆಂಡತಿ ಮಾತ್ರ ಕಾಂಪನ್ಸೇಷನ್ ಕೇಳ್ಬೋದಾ, ಇಲ್ಲ ಮಗನ ಕೇಳ್ಬೋದಾ? ಹೆಂಡತಿ ಕಾಂಪನ್ಸೇಷನ್ ಕೇಳ್ಬೋದು, ಮಕ್ಕಳು ಕಾಂಪನ್ಸೇಷನ್ ಹೆಂಗೆ ಕೇಳೋಕ್ಕಾಗತ್ತೆ? ಇದರಲ್ಲಿ ಮಕ್ಕಳು ಕಾಂಪನ್ಸೇಷನ್ ಕೇಳಕ್ಕೆ ಬರಲ್ಲ. ಒಂದು ಪ್ರೀತಿ ವಾತ್ಸಲ್ಯದಿಂದ ತಂದೆ ಕೊಡುವಂಥದ್ದು ಅಥವಾ ತಾಯಿ ಕೊಡುವಂಥದ್ದು ಬೇರೆ. ಇದು ಪಿತ್ರಾರ್ಜಿತ ಆಸ್ತಿ ಇದ್ದರೆ ಅದ್ರ ಪ್ರಶ್ನೆ ಬೇರೆ ಆಗುತ್ತೆ. ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಇದ್ದರೆ ಅದ್ರ ಪ್ರಶ್ನೆ ಬೇರೆ ಆಗುತ್ತೆ.
ಇದರಲ್ಲಿ ಬಂದ್ಬಿಟ್ಟು ಮಕ್ಕಳು ಬಂದು ತಂದೆ ಆಸ್ತಿನಲ್ಲಿ ಕಾನೂನು ಪ್ರಕಾರ ಏನು ಪಾಲ್ ಕೇಳೋದಿದೆಯಲ್ಲ ಅದು ಕ್ವಶನ್ ಮಾರ್ಕ್ ಆಗೇ ಉಳಿಯುತ್ತೆ. ಯಾಕೆಂದರೆ ಅದೇನು ಆ ರೀತಿ ಆಗೋದಿಲ್ಲ. ಇದಕ್ಕೆ ಈ ವಿಜಯ್ ಸಂಪಾದನೆ ಮಾಡಿದರೆ ವಿಜಯ್ದೇ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿ ಇದ್ದು ಅದ್ರಲ್ಲಿ ಮೊಮ್ಮಕ್ಕಳಿಗೆ ಪಾಲಿದ್ದಾಗ ಅದನ್ನು ಅವ್ರು ಕೇಳ್ಬೋದು. ವಿಜಯ್ ಮೇಲೆ ಇರೋ ಒಂದು ಆಪಾದನೆ ಮೇಜರ್ ಏನು ಅಂತಂದ್ರೆ, ಸಂಗೀತ ಅವ್ರು ಹೇಳಿದ್ದು ಆತನಿಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇದೆ ಅಂದ್ಬಿಟ್ಟು ಅಂತ. ಅಫೇರ್ ಇಟ್ಕೊಂಡಿರೋದಕ್ಕೋಸ್ಕರ ಹೊರಗಡೆ ಬಂದೆ ನಾನು ಅನ್ನೋ ಥರದಲ್ಲಿ ಆಕೆ ಹೇಳಿರೋದು. ಹೌದು. ಸೊ ಅದು ರೂಮರ್ಸ್ ಅಂತ ಇರೋದು, ಇಲ್ಲ ನಿಜ ಸುಳ್ಳು ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಟ್ ಅದ್ರ ಹೆಸರು ಬಂದು ಒಬ್ಬ ಫೇಮಸ್ ನಟಿ ಹೆಸರು ಬರ್ತಾ ಇದೆ, ತ್ರಿಷಾ ಅಂತ ಅಂದ್ಬಿಟ್ಟು ಅಂತ. ಹೌದು. ಸೊ ಮೊನ್ನೆ ಸಮಾರಂಭದಲ್ಲೂ ಸಹ ತ್ರಿಷಾ ತುಂಬಾ ದೂರಿಯಾಗಿ ಓಡಾಡ್ಕೊಂಡು ಮಾಡ್ಕೊಂಡು ಇದ್ದಂಥದ್ದು. ಸೊ ಬೈ ಚಾನ್ಸ್ ತ್ರಿಷಾನೋ ಇನ್ನೊಬ್ರು ಓವರ್ ಇಟ್ ಈಸ್. ಈಗ ವಿಜಯ್ ಅವ್ನ ಮದುವೆ ಆಗ್ಬೋದಾ? ಅಲ್ಲ, ಡೈವರ್ಸ್ ತಗೊಳ್ಳೋದಾಗ ಮದುವೆ ಆಗೋ ಪ್ರಶ್ನೆನೇ ಬರಲ್ಲ. ಮೊದಲನೇದಾಗಿ ಇದೆಲ್ಲ ಕೋರ್ಟಲ್ಲಿ ಯಾವುದೇ ಒಂದು ಟ್ರಯಲ್ ಆಗಿ ಅಡ್ಜುಡಿಕೇಟ್ ಆಗೋವರೆಗೂ ಅವ್ರ ಸಂಬಂಧಗಳ ಬಗ್ಗೆ ಖಾತ್ರಿಯಾಗಿ ಇನ್ಫಾರ್ಮೇಷನ್ ಸಿಗೋವರೆಗೂ ಎಲ್ಲನೂ ಊಹಾಪೋಹಗಳಾಗೆ ನಾವು ನೋಡಬೇಕೆ ಹೊರತು ನಾವು ಯಾವುದೇ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಬರೋದಿಲ್ಲ. ಈಗ ಇಂಥವ್ರ ಜೊತೆ ಅವರ ಏನು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇದೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಇದೆಲ್ಲ ಏನಿದ್ರು ಮೀಡಿಯಾದಲ್ಲಿ ಏನು ಬಂದಿದೆ ಅದ್ರ ಬಗ್ಗೆ ನಾವು ತರ್ಕ ಮಾಡ್ಬೋದೇ ಹೊರತು ನಾವೇನು ಡಿಸಿಷನ್ ತೊಗೊಳಕ್ಕಾಗಲ್ಲ. ಆದ ಕಾರಣದಿಂದ ಈಗ ಇವಾಗವರೆಗೂ ವಿಜಯ್ ಮತ್ತು ಸಂಗೀತ ಇಬ್ಬರೂ ಗಂಡ ಹೆಂಡ್ತಿ. ಇನ್ನೂ ಕೋರ್ಟ್ ಏನು ಅದು ಅಡ್ಜುಡಿಕೇಷನ್ ಏನು ಆಗಿಲ್ಲ, ಡೈವರ್ಸ್ ಪಿಟಿಷನ್ ಆಗಿಲ್ಲ. ಆ ಕಾರಣದಿಂದ ಈ ಕಡೆ ವಿಜಯ್ಯೂ ಬೇರೆ ಸಂಬಂಧ ಬೇರೆ ಮದುವೆ ಮಾಡ್ಕೊಳಕ್ಕಾಗಲ್ಲ, ಆ ಕಡೆ ಸಂಗೀತನೂ ಬೇರೆ ಮದುವೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕಾನೂನು ಪ್ರಕಾರ ಅದಕ್ಕೆ ಅವಕಾಶ ಇಲ್ಲ. ಒಂದು ವಿಷಯ ಅಂತಂದ್ರೆ ಕ್ರಿಶ್ಚಿಯನ್ ಕಮ್ಯುನಿಟಿ ವಿಜಯ್. ಸೊ ಕ್ರಿಶ್ಚಿಯನ್ ಕಮ್ಯುನಿಟಿನಲ್ಲಿ ಡೈವರ್ಸ್ ಆಗೋ ತನಕ ಮದುವೆ ಆಗಂಗಿಲ್ಲ. ಸೊ ಆಟಕ್ಕೆ ಬಿದ್ದು ವಿಜಯ್ ಮುಸ್ಲಿಮ್ ಕನ್ವರ್ಟ್ ಆದ್ರೆ ಡೈವರ್ಸ್ ಆಗ್ಬೋದಾ? ಅಲ್ಲ, ಇದು ಅವರ ಸ್ವಾತಂತ್ರ್ಯದ ವಿಷಯ ಅದು. ಅಲ್ಲ, ಈಗ ಕಮ್ಯುನಿಟಿ ಯಾವುದೇ ಇರಲಿ, ಈಗ ನಾವು ಇಂಡಿಯನ್ ಕಾನೂನು, ನಾವೇನು ಭಾರತೀಯ ಕಾನೂನು ಪ್ರಕಾರ ನಾವು ನೋಡಬೇಕಾದ್ರೆ ಕ್ರಿಶ್ಚಿಯನ್ಸ್ಗೂ ಹಿಂದೂಸ್ಗೂ ಎಲ್ಲರಿಗೂ ಒಂದೇ ಕಾನೂನು ಇದೆ. ಆ್ಯಸ್ ಫಾರ್ ಎಸ್ ಮ್ಯಾರೇಜ್ ಇಸ್ ಕನ್ಸರ್ನ್ ಕಾನೂನು ಒಂದೇ ಇರೋ ಕಾರಣದಿಂದ ಮುಸ್ಲಿಮ್ಸ್ಗೆ ಮಾತ್ರ ಬೇರೆ ಇದೆ. ಈಗ ಅದು ರಿಜಿಸ್ಟರ್ ಆಗೋಗಿದ್ರೆ, ಅಕಸ್ಮಾತ್ ಈ ಮದುವೆ ರಿಜಿಸ್ಟ್ರೇಷನ್ ಆಗಿದ್ರೆ ಎಲ್ಲರಿಗೂ ಒಂದೇ ಕಾನೂನೇ ಆಗೋಗುತ್ತೆ. ಸೊ ಆ ಕಾರಣದಿಂದ ಈಗ ಈ ಮದುವೆನ ಅವರು ಡೈವರ್ಸ್ ತಗೊಳ್ದಂಗೆ ಬೇರೆ ಯಾವುದೇ ಮದುವೆ ಆಗೋದಕ್ಕೆ ಆಗೋದಿಲ್ಲ. ಅದು ಕಾನೂನು ಬಾಹಿರ ಆಗುತ್ತೆ. ಆದರೆ ನೀವು ಒಂದು ಕ್ವಶನ್ ಕೇಳ್ಬೋದು, ಈ ಥರ ರಿಲೇಷನ್ಶಿಪ್ ಇರಬೇಕಾದ್ರೆ, ಅಕಸ್ಮಾತ್ ರಿಲೇಷನ್ಶಿಪ್ ಇತ್ತು ಅವ್ರು ಒಪ್ಕೊಂಡ್ರು ಅಂತಲೇ ಇಟ್ಕೊಳ್ಳೋಣ, ಅದ್ರ ಬಗ್ಗೆ ಏನು ಕಾನೂನು ಪ್ರಕಾರ ಅಂತ ಕೇಳ್ಬೋದು. ಸುಪ್ರೀಂ ಕೋರ್ಟು ಒಂದು ವರ್ಡಿಕ್ಟ್ ಕೊಟ್ಟಿದೆ. ಆ ಸುಪ್ರೀಂ ಕೋರ್ಟಲ್ಲಿ ಏನು ಹೇಳುತ್ತೆ ಅಂದರೆ, ಕ್ಯಾಶುಯಲ್ ರಿಲೇಷನ್ಶಿಪ್ ಈಸ್ ಸಮ್ ವಾಟ್ ಅಕ್ಸೆಪ್ಟಬಲ್, ಅದು ಕಾನೂನು ತೊಡಕಿಲ್ಲ ಅನ್ನೋ ಥರ ಒಂದು ಡಿಸಿಷನ್ ಆಗಿದೆ. ಸೊ ಆ ಕಾರಣದಿಂದ ಅಕಸ್ಮಾತ್ ಏನಾದರೂ ಪ್ರೂಫ್ ಇದ್ರೂ ಸಹ ಆ ಒಂದು ಇದರಲ್ಲಿ ಇವರು ಹೊರಗೆ ಬರ್ಬೋದು. ಅದಕ್ಕೆಲ್ಲ ಪಾಸಿಬಿಲಿಟೀಸು ಇದೆ. ಈಗ ವಿಜಯ್ ಅವರು ಹೇಳಿರೋದೇನು, CM ಆಗ್ತಿದ್ದಂಗೆನೆ ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ಹತ್ರ 2 ಗಂಟೆ ತನಕ ಓಡಾಡ್ಬೋದು, ಏನಾನ ಹೆಚ್ಚು ಕಮ್ಮಿ ದುಬೈಗಿಂತ ದೊಡ್ಡ ಶಿಕ್ಷೆ ಕೊಡ್ತೀನಿ ಅಂದ್ಬಿಟ್ಟು ಅಂತ. ಆದರೆ ಇಲ್ಲಿಗಲ್ ಅಫೇರ್ಸ್ಗಳು ಇಟ್ಕೊಳ್ಳೋದು ಅದನ್ನ ಕಾನೂನು ಪ್ರಕಾರ ಓಕೆ ಆಗತ್ತಾ? ಕಾನೂನು ಪ್ರಕಾರ ಓಕೆ ಆಗಲ್ಲ. ಆದರೆ ಸುಪ್ರೀಂ ಕೋರ್ಟ್ದೊಂದು ರೆಫರೆನ್ಷಿಯಲ್ ಜಡ್ಜ್ಮೆಂಟ್ ಇದೆ. ಅದ್ರ ಪ್ರಕಾರ ಕ್ಯಾಶುಯಲ್ ರಿಲೇಷನ್ಶಿಪ್ಸ್ ಇದ್ದರೆ ಅದ್ರ ಬಗ್ಗೆ ಏನು ಕಾನೂನು ತೊಡಕಂತೂ ಆಗೋದಿಲ್ಲ. ಅದೇ ನಿರ್ಧಾರ ಮಾಡುತ್ತೆ ಮೆರಿಟಿಯಲ್ ರಿಲೇಷನ್ಶಿಪ್ ಬಗ್ಗೆ ಅನ್ನೋದೇನು ಹೇಳೋಕ್ಕಾಗೋದಿಲ್ಲ. ಪರಸ್ಪರ ಇಬ್ಬರು ಒಪ್ಪಿಗೆ ಮೇಲೆ ಇದ್ರೆ ಓಕೆ ಅಂತ ಹೇಳಿರೋದು. ಒಪ್ಪಿಗೆ ಮೇಲೆ ಅಂದರೆ ಅದು ಕ್ಯಾಶುಯಲ್ ಅಂತ ಹೇಳಿದ್ದಾರೆ. ಅಂದರೆ ಏನು ಪರ್ಮನೆಂಟ್ ಆಗಲ್ಲ. ಇವಾಗ ಲಿವ್ ಇನ್ ರಿಲೇಷನ್ಶಿಪ್ ಇದ್ರೆ ಅದು ವಿರುದ್ಧ ಆಗುತ್ತೆ, ಅದು ಮೆರಿಟಿಯಲ್ ರಿಲೇಷನ್ಶಿಪ್ ವಿರುದ್ಧ ಆಗುತ್ತೆ. ಆದರೆ ಅದನ್ನೆಲ್ಲ ಪ್ರೂವ್ ಮಾಡೋದು ಕಷ್ಟ. ಇವಾಗ ಯಾವುದೇ ಒಬ್ಬರು ಇನ್ನೊಬ್ಬರ ಜೊತೆ ಲಿವ್ ಇನ್ ರಿಲೇಷನ್ಶಿಪ್ ಇದ್ದಾರೆ, ಅವ್ರಿಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳಿದ್ರೆ ಅದನ್ನು ಪ್ರೂವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆ ಕಾರಣದಿಂದ ಅದರಲ್ಲಿ ತಪ್ಪಿಸ್ಕೊಂಡು ಬರ್ತಾರೆ. ಏನಾಗ್ಬೋದು ವಿಜಯ್ ಅವರ ಡೈವರ್ಸ್ ಕೇಸು, ಎಲ್ಲಿಗೆ ಹೋಗ್ಬೋದು ಇದು? ಈಗ ಅವರು ಡೈವರ್ಸ್ ಕೇಸ್ ಬಂದು ಆ ಕೋರ್ಟಿಂದ, ಅಂದರೆ ತಮಿಳ್ನಾಡು ಕೋರ್ಟಿಂದ ಬೇರೆ ಕೋರ್ಟ್ಗೆ, ಕರ್ನಾಟಕದ ಕೋರ್ಟ್ಗೋ ಕೇರಳ ಕೋರ್ಟ್ಗೋ ಶಿಫ್ಟ್ ಆಗ್ಬೋದು ಥ್ರೂ ಡೈರೆಕ್ಷನ್ಸ್ ಆಫ್ ಆನರಬಲ್ ಸುಪ್ರೀಂ ಕೋರ್ಟ್ ಬೇಸ್ಡ್ ಆನ್ ಅಪ್ಲಿಕೇಶನ್. ಶಿಫ್ಟ್ ಆಗೋದಕ್ಕೆ ಎಲ್ಲ ಚಾನ್ಸಸ್ಸು ಇರುತ್ತೆ. ಈಗ ವಿಜಯ್ ಡೈವರ್ಸ್ ಕೇಸ್ ಬಂದು ಒಂದು ರೀತಿಯಲ್ಲಿ ಇನ್ನು ಮುಂದೆ ನ್ಯಾಷನಲ್ ಇಶ್ಯೂ ಆಗುತ್ತೆ. ಸೊ ಡೈವರ್ಸ್ ಕೇಸು ಒಂದು ಕಡೆ 250 ಕೋಟಿ 350 ಕೋಟಿ ಕೇಳ್ತಾ ಇದ್ದಾರೆ, ಇಲ್ಲ 35 ಕೋಟಿ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ತನಕ ಕೇಳ್ಬೋದು? ಇವತ್ತು CM ಆದ್ಮೇಲೆ ಇನ್ನೂ ಜಾಸ್ತಿ ಕೇಳ್ಬೋದಾ? ಇದೆಲ್ಲ ಏನಾಗುತ್ತೆ ನೋಡಿ, ಇದೆಲ್ಲ ಹೈ ಲೆವೆಲ್ ಏನು ಮ್ಯಾಟ್ರಿಮೋನಿಯಲ್ ಪಿಟಿಷನ್ಸ್. ಇದರಲ್ಲಿ ಏನಾಗುತ್ತೆ, ಆಕೆ ಯಾವ ಕಂಫರ್ಟ್ ಲೆವೆಲಲ್ಲಿದ್ದು, ಈತನ ಮದುವೆ ಮಾಡ್ಕೊಂಡಾಗ ಯಾವ ಕಂಫರ್ಟ್ ಲೆವೆಲಲ್ಲಿದ್ದರು, ಅಂದರೆ ಅವ್ರು ಯಾವ ರೀತಿ ಒಂದು ಮನೆಯಲ್ಲಿ ವಾಸವಾಗಿದ್ರು, ಅಲ್ಲಿ ಯಾವ್ಯಾವ ರೀತಿ ಕಂಫರ್ಟ್ಸ್ ಇತ್ತು, ಮತ್ತು ಈತನಿಗೆ ಯಾವ ರೀತಿ ಇನ್ಕಮ್ ಇದೆ, ಮತ್ತು ಆಕೆಗೆ ಯಾವ ರೀತಿ ಇನ್ಕಮ್ ಇದೆ,
ಮತ್ತು ಯಾವ ರೀತಿ ಅವರು ಒಂದು ಏನು ಐಷಾರಾಮಿ ಜೀವನನ ಬದುಕ್ತಾ ಇದ್ರು ಅದ್ರ ಮೇಲೆ ಈಕೆ ಕಾಂಪನ್ಸೇಷನ್ನು ಡಿಸೈಡ್ ಆಗುತ್ತೆ. ಇಂಥ ಕೇಸ್ಗಳೆಲ್ಲ ಜನರಲ್ ಆಗಿ ಏನಾಗುತ್ತೆ, ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಆಗುತ್ತೆ. ಇಲ್ಲಿ ಬರೀ ನಮ್ಮ ಭಾರತ ದೇಶ ಅಂತ ಮಾತ್ರ ಅಲ್ಲ, ಇಡೀ ಇಂಟರ್ನ್ಯಾಷನಲಿ ನೀವು ನೋಡಬೇಕಾದ್ರೆ ಎಷ್ಟೊಂದು ಈ ಥರ ಹೈ ಪ್ರೊಫೈಲ್ ಡೈವರ್ಸ್ ಕೇಸ್ಗಳು ಫೈಲ್ ಆಗ್ತಾನೆ ಇರ್ತಾರೆ. ಮದುವೆ ಮಾಡ್ಕೊಳ್ತಾರೆ, ಒಂದು 5 ವರ್ಷ 6 ವರ್ಷ 2 ವರ್ಷ, ಈಗ 1 ವರ್ಷ, ಈ ರೀತಿ ಈಗ ಏನೋ ಹೋಗಿದೆ, ಆಗಿದ ತಕ್ಷಣ ಅದು ಡೈವರ್ಸ್ ಆಗುತ್ತೆ. ಡೈವರ್ಸ್ ಆದ ಪರ್ಟಿಕ್ಯುಲರ್ಲಿ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ಗೆ ಇದು ಸೆಟಲ್ಮೆಂಟ್ ಆಗೋ ಚಾನ್ಸಸ್ಸೇ ಜಾಸ್ತಿ. ಏನು ನಿರ್ದಿಷ್ಟವಾಗಿ ಇಷ್ಟು ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಇಟ್ ಡಿಪೆಂಡ್ಸ್ ಆನ್ ದಿ ಅವ್ರ ಹತ್ರ. ಇವಾಗ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಹೇಳಬೇಕು ಅಂದರೆ ವಿಜಯ್ದು ಅವ್ರ ಹತ್ರ ಎಷ್ಟು ದುಡ್ಡಿದೆ, ಮತ್ತು ಸಂಗೀತ ಹತ್ರ ಎಷ್ಟು, ಇವರೆಷ್ಟು ದುಡ್ಡಿರೋರು ಅವರೆಷ್ಟು ದುಡ್ಡಿರೋರು, ಇವರೆಷ್ಟು ಶ್ರೀಮಂತರು ಅವರೆಷ್ಟು ಶ್ರೀಮಂತರು, ಯಾವ ರೀತಿಯಾದಂಥ ಕಂಫರ್ಟಬಲ್ ಲೈಫ್ನ ಅವ್ರು ಲೀಡ್ ಮಾಡ್ತಾಯಿದ್ರು, ಅದೇ ಒಂದು ಕಂಫರ್ಟಬಲ್ ಲೈಫ್ನ ಲೀಡ್ ಮಾಡೋಷ್ಟು ಅಲಿಮನಿನ ಅವ್ರು ಕೊಡಬೇಕಾಗತ್ತೆ. ರವಿಶಂಕರ್ ಅವರೇ, ಬೈ ಚಾನ್ಸ್ ಇದು ಕರ್ನಾಟಕಕ್ಕೆ ಬಂದರೆ ಇಲ್ಲಿ ಕಾಂಗ್ರೆಸ್ ಇದೆ, ಅಲ್ಲೂ ಈ ಕಾಂಗ್ರೆಸ್ ಸಪೋರ್ಟೆಡ್ ಗೌರ್ಮೆಂಟ್ ಇದೆ. ಕೇರಳಕ್ಕೆ ಹೋದರೆ ಕೇರಳಲ್ಲೂ ಕಾಂಗ್ರೆಸ್ಸೇ ಇದೆ. ಸೊ ಕಾಂಗ್ರೆಸ್ಸಿಂದ ಸಪೋರ್ಟು ವಿಜಯ್ ಕಡೆಗೆ ಹೋಗಿ ಇಲ್ಲಿ ರಾಜಕೀಯ ಹಸ್ತಕ್ಷೇಪಗಳಾಗಿ ನ್ಯಾಯ ಬೇರೆ ಥರ ತಿರುಗ್ಬೋದಾ? ಖಂಡಿತ. ಅದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡಾಗ ಈ ಎಲ್ಲ ಪಾಯಿಂಟ್ಸನ್ನು ಗಣನೆಗೆ ತಗೊಳ್ಬೇಕಾಗತ್ತೆ. ಗಣನೆಗೆ ತಗೊಂಡು ಈಗ ಎಲ್ಲಿ ಕಾಂಗ್ರೆಸ್ ಥರ ಇರುವಂಥ ಒಂದು ಸ್ಟೇಟಲ್ಲಿ ಈ ಕೇಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆ ರೀತಿ ಮಾಡೋದಕ್ಕೆ ಅವಕಾಶ ಇದೆ. ಸೊ ಕಾಂಗ್ರೆಸ್ ಎಲ್ಲಿಲ್ವೋ ಅಲ್ಲಿ ಮೂವ್ ಮಾಡತ್ತಾರ. ಹೌದು. ಅಂದರೆ ಈಗ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಈ ಕೇಸು ಒಂದು ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಆದಾಗ ಅದು ಯಾವ ರೀತಿ ಅದರ ಮೇಲೆ ಇನ್ಫ್ಲೂಯೆನ್ಸ್ ಬೀಳ್ಬೋದು ಅನ್ನೋದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು, ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು, ಸುಪ್ರೀಂ ಕೋರ್ಟು ಅದನ್ನು ಖಾತ್ರಿ ಮಾಡ್ಕೊಳ್ಳುತ್ತೆ. ಹಾಗೆ ಆಗ್ಬೋದಾ ಆಗಬಾರ್ದಾ ಅಂತೇಳಿ ಅದು ಕಾನೂನು ಪ್ರಕಾರ ಖಾತ್ರಿ ಮಾಡಿಕೊಂಡು ತದನಂತರ ಆರ್ಡರ್ ಮಾಡುತ್ತೆ. ಸಾಮಾನ್ಯವಾಗಿ ಎಷ್ಟು ವರ್ಷ ಬೇಕಾಗುತ್ತೆ ಈ ಡೈವರ್ಸ್ ಕೇಸ್? 1 ವರ್ಷದಲ್ಲಿ ಮುಗಿಲೇಬೇಕು. ಇದು 10 ವರ್ಷ 15 ವರ್ಷ ಅನ್ನೋದಲ್ಲ, ಇದು 1 ವರ್ಷ 12 ತಿಂಗಳಲ್ಲಿ ಡೈವರ್ಸ್ ಕೇಸ್ ಮುಗಿಲೇಬೇಕಾಗತ್ತೆ. ಅಷ್ಟಕ್ಕೆ ಮೇಲೆ ಹೋಗ್ತಾ ಇದೆ ಇವಾಗ ಕೇಸ್ಗಳು. ನೀವು ನೋಡಿರ್ಬೋದು, ಕೆಲವುದೆಲ್ಲ 7 ವರ್ಷ 8 ವರ್ಷ 10 ವರ್ಷ ಟ್ರಯಲ್ ಕೋರ್ಟಲ್ಲಿ ಆಗುತ್ತೆ. ಟ್ರಯಲ್ ಕೋರ್ಟ್ ಆದಮೇಲೆ ಹೈಕೋರ್ಟ್ಗೆ ಬರ್ತಾರೆ, ಹೈಕೋರ್ಟ್ ಆದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಅಷ್ಟೊತ್ತಲ್ಲಿ ಮದುವೆ ಮಾಡ್ಕೊಂಡವರು ಮುದುಕಿರಾಗಿರ್ತಾರೆ. ಸೊ ಆ ರೀತಿ ಫಾಸ್ಟ್ ಟ್ರ್ಯಾಕಲ್ಲಿ ನಡೆಸ್ಬೋದಾಗಿದೆ. ಅದಕ್ಕೆಲ್ಲ ಅವಕಾಶಗಳು ಇದೆ. ಇಟ್ ಆಲ್ ಡಿಪೆಂಡ್ಸ್ ಯಾವ ಥರ ಕೋರ್ಟಲ್ಲಿ ಜಡ್ಜಸ್ ಯಾವ ರೀತಿ ಕೇಸ್ನ ನೋಡ್ತಾರೆ, ಮತ್ತು ಲಾಯರ್ಸ್ ಯಾವ ರೀತಿ ಕೋರ್ಟ್ನ ಕೇಸ್ನ ನಡೆಸ್ಕೊಂಡು ಹೋಗ್ತಾರೆ, ಯಾವ ರೀತಿ ಎವಿಡೆನ್ಸ್ಗಳು ಆಗುತ್ತೆ, ಯಾವ ರೀತಿ ವಿತೌಟ್ ಯಾವುದೇ ಡೇಟ್ಗಳು ತೊಗೊಳ್ದಂಗೆ ಇದನ್ನು ಯಾವ ರೀತಿ ಇತ್ಯರ್ಥ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಏನೇ ಆದ್ರೂ 1 ವರ್ಷ ಟೈಮ್ ಲೈನಲ್ಲಿ ಒಂದು ಡೈವರ್ಸ್ ಕೇಸು ಸುಲಭವಾಗಿ ಮುಗಿಯೋದಕ್ಕೆ ಎಲ್ಲ ಕಾನೂನಿನ ಚೌಕಟ್ಟುಗಳೊಳಗೆ ಆಗೋದಕ್ಕೆ ಎಲ್ಲ ಸಾಧ್ಯತೆಗಳಿದೆ. ಮ್ಯೂಚುವಲ್ ಕನ್ಸೆಂಟ್ ಇದ್ದಾಗ ಇನ್ನೂ ಬೇಗ. ಈಗ ಅದಕ್ಕೂ ಅಷ್ಟೇ ಸುಪ್ರೀಂ ಕೋರ್ಟ್ ಒಳ್ಳೆ ಒಂದು ಡಿಸಿಷನ್ ಕೊಟ್ಟಿದೆ. ಅಂದರೆ ಮ್ಯೂಚುವಲ್ ಕನ್ಸೆಂಟ್ ಆಲ್ರೆಡಿ ಇದ್ದು ಈ ವೆಯ್ಟಿಂಗ್ ಪೀರಿಯಡ್ ಅಂತ ಏನಿತ್ತು, ಅಂದರೆ ಇವಾಗ ಗಂಡ ಹೆಂಡತಿ ಮದುವೆ ಮಾಡಿದ್ಮೇಲೆ ಮೊದಲೇನಾಗ್ತಾ ಇತ್ತು, ಮ್ಯೂಚುವಲ್ ಕನ್ಸೆಂಟಲ್ಲಿ ಹೋದಾಗ ಕೂಡ ಬಂದ್ಬಿಟ್ಟು ಮತ್ತೆ ಅವ್ರ ಡಿಸಿಷನ್ಗೆ ಏನಾದರೂ ಅವರು ತಿರ್ಗಾ ಮತ್ತೆ ಒಂದಾಗುವಂಥ ಸಾಧ್ಯತೆಗಳಿದೆ ಅನ್ನೋ ಒಂದು ಕಾರಣದಿಂದ ಇಬ್ರಿಗೂ ವೆಯ್ಟಿಂಗ್ ಪೀರಿಯಡ್ ಅಂತ ಒಂದು 6 months ಟೈಮ್ ಕೊಡ್ತಾಯಿದ್ರು. ಈಗ ಅದು ಸಹ ಇಲ್ಲ. ಅದಕ್ಕೊಂದು ಅಪ್ಲಿಕೇಶನ್ ಹಾಕ್ಕೊಂಡು ಬೇಗ 2 ತಿಂಗಳ ಒಳಗಡೆ ಮುಗಿಸ್ಕೊಳ್ಳೋಂಥ ಸಾಧ್ಯತೆಗಳಿದ್ದಾವೆ. ಮ್ಯೂಚುವಲ್ ಕನ್ಸೆಂಟ್ ಅಂದರೆ ಇಮಿಡಿಯೇಟ್. ಅಂದರೆ ಈಗ ವೆಯ್ಟಿಂಗ್ ಆಲ್ರೆಡಿ 6 ತಿಂಗಳು ಆಗೋಗಿದೆ, ನಾವು ಈಗ ಎಷ್ಟೋ ವರ್ಷದಿಂದ ನಾವು ಬೇರೆ ಇದ್ದೀವಿ, ನಾವು ಮ್ಯೂಚುವಲ್ ಕನ್ಸೆಂಟ್ ಮೇಲೆ ಬೇರೆ ಆಗ್ತಾ ಇದ್ದೀವಿ ಅಂದರೆ ಆಗೋಗುತ್ತೆ, ತಕ್ಷಣ ಆಗೋಗುತ್ತೆ. ನಾರ್ಮಲ್ ಏನು ಅಂತಂದರೆ ಮ್ಯೂಚುವಲ್ ಆಗಲಿ ಇಲ್ಲ ರೆಗ್ಯುಲರ್ ಇದರಲ್ಲಾಗಲಿ ಮೀಡಿಯೇಷನ್ ಕಳಿಸ್ತಾರೆ. ಮೀಡಿಯೇಷನಲ್ಲಿ ಡಿಲೇ ಆಗುತ್ತಲ್ಲ, ಅದು ಬೈ ಡಿಫಾಲ್ಟ್ ಬಂದ್ಬಿಟ್ಟು ಅದು ಕಾನೂನು ಪ್ರಕಾರ ಮೀಡಿಯೇಷನ್ಗೆ ಹೋಗುತ್ತೆ. ಮೀಡಿಯೇಷನ್ ಇರೋದು ಉದ್ದೇಶ ಇಷ್ಟೇ. ಈಗ ಗಂಡ ಹೆಂಡತಿ ಅನ್ನೋದು ಒಂದು ಪವಿತ್ರವಾದಂಥ ಒಂದು ಬಂಧ. ಅದು ನಮ್ಮ ಸಂಸ್ಕೃತಿನಲ್ಲಿ ಒಂದು ಪವಿತ್ರವಾದಂಥ ಬಂಧ. ನಮ್ಮಲ್ಲಿ ಅದು ಕಾಂಟ್ರಾಕ್ಟ್ ಅಲ್ಲ. ಅಂದರೆ ನಮ್ಮ ಈ ಹಿಂದೂ ಸಂಸ್ಕೃತಿನಲ್ಲಿ ಬಂದ್ಬಿಟ್ಟು ಅದು ಕಾಂಟ್ರಾಕ್ಟ್, ಮದುವೆ ಅನ್ನೋದು ಒಂದು ಕಾಂಟ್ರಾಕ್ಟ್ ಅಲ್ಲ. ಅದೊಂದು ಜೀವನ ಪರ್ಯಂತ ಇರೋವಂಥ ಒಂದು ಬಂಧನ ಅಂತ ನಮ್ಮ ಇದರಲ್ಲಿರೋ ಕಾರಣದಿಂದ ಕಾನೂನು ಅದಕ್ಕೆ ಗೌರವ ಕೊಟ್ಟು ಈ ಗಂಡ ಹೆಂಡತಿ ಇಬ್ಬರೂ ಅವ್ರ ಪರಸ್ಪರ ಏನು ತದ್ವಿರುದ್ಧ ಭಾವನೆಗಳೇನಿದೆ, ಅವ್ರ ನೋವು ಏನಿದೆ, ಮತ್ತು ಅದನ್ನೆಲ್ಲ ಒಂದು ಇತ್ಯರ್ಥ ಮಾಡಿಕೊಂಡು ಮತ್ತೆ ಒಂದು ಸುಗಮವಾಗಿ ಅವ್ರ ವಿವಾಹ ಜೀವನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಒಂದು ಅನುವು ಮಾಡೋಕ್ಕೋಸ್ಕರ ಇರ್ತಕ್ಕಂಥದ್ದೇ ಮೀಡಿಯೇಷನ್. ಅದು ಆ ಮೀಡಿಯೇಷನ್ ಫೇಲ್ಯೂರ್ ಆಯ್ತು ಅಂದರೆ ಆಟೋಮೆಟಿಕ್ ಆಗಿ ಅದು ಬಂದ್ಬಿಟ್ಟು ಮತ್ತೆ ಕೋರ್ಟಿಗೆ ಬಂದ್ಬಿಡುತ್ತೆ. ಆ ಪ್ರಾಸೆಸ್ಸು ಒಂದು 15 ದಿನದಿಂದ 1 ತಿಂಗಳೊಳಗಡೆ ಒಂದು ಮೀಡಿಯೇಷನ್ 2 ಮೀಡಿಯೇಷನಲ್ಲಿ ಮುಗಿದೋಗುತ್ತೆ. 1 ತಿಂಗಳಲ್ಲಿ ಮುಗಿದೋಗುತ್ತೆ ಮೀಡಿಯೇಷನ್ ಅನ್ನೋದು. ಅದಾದಮೇಲೆ ತಿರ್ಗಾ ಮತ್ತೆ ಕೋರ್ಟಿಗೆ ಬರುತ್ತೆ. ಅಂದರೆ ಸಕ್ಸಸ್ ಆಗಿಲ್ಲ ಅಂತ ಪಕ್ಷದಲ್ಲಿ ಕೋರ್ಟಿಗೆ ಬರುತ್ತೆ, ಕೋರ್ಟಲ್ಲಿ ಅಡ್ಜುಡಿಕೇಷನ್ ಆಗುತ್ತೆ. ಆದರೆ ಮೀಡಿಯೇಷನಲ್ಲಿ ಮಾತಾಡ್ತಕ್ಕಂತಹ ಏನೇ ಮಾತುಕತೆಗಳಾಗಿದ್ರು ಸಹ ಅದು ಕೋರ್ಟ್ ಮೇಲೆ ಯಾವುದೇ ಪ್ರಭಾವ ಬೀರೋದಿಲ್ಲ. ಈ ಸಾಮಾನ್ಯವಾಗಿ ಕೋರ್ಟ್ಗೆ
ಬಂದಾಗ ಜಡ್ಜ್ ಮುಂದೆ ಹೈಕೋರ್ಟಲ್ಲೋ ಇಲ್ಲ ಲೋಯರ್ ಕೋರ್ಟಲ್ಲೋ ಇಲ್ಲ ಸುಪ್ರೀಂ ಕೋರ್ಟಲ್ಲೋ ಬಂದಾಗ ಕೇಸು, ಡೈವರ್ಸ್ ಕೇಸು, ಆ ಜಡ್ಜ್ ಆಗಿರ್ಬೋದು ಇಲ್ಲ ಡೈವರ್ಸ್ಗೆ ಅಪ್ಲೈ ಮಾಡಿದ ವ್ಯಕ್ತಿಗಳು ಅವರ ರಿಲೇಟಿವ್ಗೆ ಫ್ರೆಂಡ್ ಆಗಿರ್ಬೋದು ಇಲ್ಲ ಡೈರೆಕ್ಟಾಗಿ ಜಡ್ಜ್ಗೇನೆ ರಿಲೇಟಿವ್ ಆಗಿ ಫ್ರೆಂಡ್ ಆಗಿರ್ಬೋದು, ಆ ಟೈಮಲ್ಲಿ ಏನಾಗುತ್ತೆ? ಇದು ನೀವು ಬರೀ ಮ್ಯಾಟ್ರಿಮೋನಿಯಲ್ ಕೇಸ್ಗೆ ಅಂತೇಳಿ ತೊಗೊಳ್ಬೇಡಿ. ಇದು ಯಾವುದೇ ಕೇಸ್ಗಾಗಲಿ ಅಪ್ಲಿಕಬಲ್ ಆಗ್ಬೋದು. ಈಗ ಅಂಥ ಪರಿಸ್ಥಿತಿಗಳು ಸುಮಾರು ಉದ್ಭವ ಆಗ್ತಾನೆ ಇರುತ್ತೆ. ಅಂದರೆ ಇವಾಗ ಒಬ್ಬರು ಜಡ್ಜ್ ಒಬ್ಬರು ಕೂತ್ಕೊಂಡಿದ್ದಾರೆ ಅಂದರೆ ಅವರು ಲಾಯರ್ ಆಗಿರ್ಬೇಕಾದ್ರೆ ಎಷ್ಟೊಂದು ಜನ ಲಾಯರ್ಸ್ಗಳ ಜೊತೆ ಕೆಲಸ ಮಾಡಿರ್ತಾರೆ, ಎಷ್ಟೊಂದು ಕ್ಲೈಂಟ್ಸ್ಗಳ ಜೊತೆ ಕೆಲಸ ಮಾಡಿರ್ತಾರೆ. ಇವಾಗ ಅಂಥ ಕೇಸ್ಗಳು ಅವ್ರ ಮುಂದೆ ಬರುತ್ತೆ. ಅಂಥ ಕೇಸ್ಗಳು ಅವ್ರ ಹತ್ರ ಬಂದಾಗ, ತುಂಬ ಪರ್ಸ್ನಲ್ ಆಗಿರುವಂಥದ್ದು ಕೇಸ್ಗಳು ಬಂದಾಗ ಜಡ್ಜಸ್ಸೇ ಬಂದು ಅದರಿಂದ ಅವರ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಅವ್ರು ರಿಟೈರ್ ಆಗಬೇಕು, ಅಂದರೆ ರೆಕ್ಯೂಸ್ ಆಗಬೇಕು. ರೆಕ್ಯೂಸಲ್ ಅವರೇ ರೆಕ್ಯೂಸಲ್ ಆಗೋದು ಉತ್ತಮ. ಅದು ಕಕ್ಷಿದಾರರಿಗೆ ಗೊತ್ತಾಗ್ಬಿಟ್ಟು ಅವ್ರ ಅಪ್ಲಿಕೇಶನ್ ಹಾಕಿದ್ರೆ ಆವಾಗ ಜಡ್ಜಸ್ದು ಒಂಥರ ರೆಸ್ಪೆಕ್ಟೇ ಒಂದು ಕ್ವಶನ್ ಮಾಡ್ದಂಗೆ ಆಗುತ್ತೆ, ಮತ್ತು ಅವ್ರ ಇಂಟೆಗ್ರಿಟಿನ ಕ್ವಶನ್ ಮಾಡ್ದಂಗೆ ಆಗುತ್ತೆ. ಸೊ ಸಾಮಾನ್ಯವಾಗಿ ಜಡ್ಜಸ್ ಏನು ಮಾಡ್ತಾರೆ, ಅವ್ರ ರಿಲೇಟಿವ್ಸು ಅವ್ರ ಫ್ರೆಂಡ್ಸು ಕೇಸ್ಗಳು ಅವ್ರ ಮುಂದೆ ಬಂದಾಗ ತಾವೇ ಬೇರೆ ಕೋರ್ಟ್ಗೆ ಅದನ್ನು ಕಳಿಸುವಂಥ ಕೆಲಸ ಮಾಡ್ತಾರೆ. ಅದು ಉತ್ತಮ. ನಿಮ್ಮ ವೃತ್ತಿ ಜೀವನದಲ್ಲಿ ಈ ಥರ ಜಡ್ಜ್ಗಳು ಚೇಂಜ್ ಆಗಿರೋದು ಇಲ್ಲ ಕೂತ್ಕೊಂಡು ಪಾರ ಕೊಟ್ಟುವಂಥ ಜಡ್ಜ್ಮೆಂಟ್ಗಳೇನಾಗಿದೆಯಾ? ಆಗಿದೆ. ಒಂದು 4 ಕೇಸ್ಗಳಾಗಿದೆ. ಎಲ್ಲ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಏನಾಗಿದೆ, ಜಡ್ಜಸ್ಸು ಕಕ್ಷಿದಾರರಿಗೆ ಅಥವಾ ಜಡ್ಜಸ್ ಮಕ್ಕಳು ಕಕ್ಷಿದಾರರ ಲಾಯರ್ಗಳ ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋದು, ಅವ್ರ ಪಾರ್ಟ್ನರ್ಸ್ ಆಗಿರೋದು ಸಹ ಗೊತ್ತಾಗಿದೆ. ಅಂಥ ಸಮಯದಲ್ಲಿ ನಾವು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀವಿ. ಅಪ್ಲಿಕೇಶನ್ ಹಾಕ್ಕೊಂಡು ರೆಕ್ಯೂಸಲ್ ಅಪ್ಲಿಕೇಶನ್ ಅಂತ ಹೇಳ್ತಾರೆ ಅದಕ್ಕೆ ಹೈಕೋರ್ಟಲ್ಲೇ ರೆಕ್ಯೂಸಲ್ ಅಪ್ಲಿಕೇಶನ್ ಹಾಕ್ಕೊಂಡು ನಾವು ಆ ಜಡ್ಜಸ್ನ ಚೇಂಜ್ ಮಾಡುವಂಥ ಒಂದು ಪ್ರಕ್ರಿಯೆ ಬಗ್ಗೆ ಸಕ್ಸಸ್ಫುಲ್ಲಾಗಿ ನಾವು ಸಕ್ಸಸ್ ಆಗಿದ್ದೀವಿ ಅದರಲ್ಲಿ. ಸೊ ನಾರ್ಮಲ್ ಆಗಿ ಒಪ್ಕೊಳ್ತಾರೆ ಕೋರ್ಟಲ್ಲಿ? ನಾರ್ಮಲ್ ಆಗಿ ಅಂದರೆ ಈಗ ಏನಾಗುತ್ತೆ, ಅವ್ರಿಗೆ ಗೊತ್ತಾಗೋಗುತ್ತಲ್ಲ ನಾವು ಯಾವ ರೀತಿ ಪ್ರೂಫ್ ಯಾವ ರೀತಿ ಕೊಡ್ತೀವಿ ಅಂತ. ಎಲ್ಲ ಡಾಕ್ಯುಮೆಂಟೇಷನ್, ಎವಿಡೆನ್ಸ್, ಪ್ರೂಫ್ಸ್ ಇದು ಮಾತ್ರನೇ ನಡೆಯುತ್ತೆ ಕಾನೂನು ಪ್ರಕಾರ. ಇವಾಗ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇತ್ತು, ನಮ್ಮ ಹತ್ರ ಅದಕ್ಕೆ ಬೇಕಾದಂಥ ಎವಿಡೆನ್ಸ್ ಮೆಟೀರಿಯಲ್ಸ್ ಇತ್ತು. ಈ ಥರ ಜಡ್ಜ್ಗೂ ಮತ್ತು ಒಂದು ಕಕ್ಷಿದಾರರಿಗೆ ಸಂಬಂಧ ಇದೆ ಅನ್ನೋದನ್ನು ನಾವು ಎಸ್ಟಾಬ್ಲಿಷ್ ಮಾಡಿದ್ರೆ ಅದು ಇಟ್ಸ್ ಆಟೋಮೆಟಿಕ್ ಆಗಿ ಅಲ್ಲಿರೋ ಚೀಫ್ ಜಸ್ಟಿಸ್ ಆಗಲಿ ಅಥವಾ ಸುಪ್ರೀಂ ಕೋರ್ಟಲ್ಲಾಗಲಿ ಅದನ್ನು ಇಮಿಡಿಯೇಟಾಗಿ ಆ ಕೇಸ್ನ ತೊಗೊಂಡು ಅವರಿಂದ ಬೇರೆಯವರು ಕೊಡುವಂಥ ಪ್ರಕ್ರಿಯೆ ಆಗುತ್ತೆ. ಆ ಥರದ್ದು ನಡೀತಿದೆ.